BMTC ಮತ್ತು ನಮ್ಮ ಮೆಟ್ರೋವನ್ನು ಮಾರಾಟಕ್ಕಿಡುತ್ತಾ GPA ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಆಸ್ತಿ ತೆರಿಗೆ ಕಟ್ಟದಂತಹ ಆಸ್ತಿಗಳನ್ನು ಹರಾಜು ಆಗ್ತಾ ಇದೆ GPA ಇದೇ ಫೆಬ್ರವರಿ 17ನೇ ತಾರೀಕು. ಹಾಗಾದರೆ ಮೆಟ್ರೋವನ್ನು ಮತ್ತು BMTCಯನ್ನು ಇವೆರಡರ ಆಸ್ತಿಯನ್ನು ಕೂಡ ಮಾರಾಟಕ್ಕಿಡುತ್ತಾ GPA. ಈಗ ಒಂದು ಪ್ರಶ್ನೆ ಇದೆ, ಆಸ್ತಿ ತೆರಿಗೆಯನ್ನು ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ, ಅದಕ್ಕಾಗಿ ಆಸ್ತಿಗಳನ್ನು ಹರಾಜು ಆಗ್ತಾ ಇದ್ದಾರೆ ಫೆಬ್ರವರಿ 17ನೇ ತಾರೀಕು. ಕೋಟಿ ಕೋಟಿ ಆಸ್ತಿ ತೆರಿಗೆ ಪಟ್ಟಿಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿವೆ. ಪಾಲಿಕೆಗೆ ಕಟ್ಟಬೇಕು BMTC ಮತ್ತು ಮೆಟ್ರೋ ಸಿಟಿ ಕಮಿಷನರ್ ಆಫೀಸ್ ತೆರಿಗೆಗಳನ್ನು ಕಟ್ಟಬೇಕಾಗಿದೆ. ಹಾಗಾದರೆ ಪೊಲೀಸ್ ಕಮಿಷನರ್ ಕಚೇರಿ, BMTC ಮೆಟ್ರೋ ಕಚೇರಿ ಹರಾಜು ಆಗುತ್ತಾ? ಆಗ್ತಾರಾ ಆಸ್ತಿಯನ್ನು? ಬಾಕಿ ಆಸ್ತಿ ತೆರಿಗೆ ಉಳಿಸಿಕೊಂಡಂತಹ ಸುಸ್ತಿದಾರರೇನಿದ್ದಾರೆ ಅವರಿಗೆ ಹರಾಜು ಹಾಕುವಂಥ ಅವರ ಆಸ್ತಿಯನ್ನು ಹರಾಜು ಹಾಕೋಕ್ಕೆ ಸಿದ್ಧವಾಗಿದೆ. ತೆರಿಗೆ ಪಾವತಿಸಿದ 7,000 ಆಸ್ತಿ ಮಾಲೀಕರನ್ನು ಅವರ ಆಸ್ತಿಯನ್ನು ಹರಾಜು ಆಗ್ತಾ ಇದೆ. 7,000 ಆಸ್ತಿ ತೆರಿಗೆದಾರರಿಂದ 437 ಕೋಟಿ ರೂಪಾಯಿ ಬರಬೇಕಾಗಿದೆ. ಅಚ್ಚರಿ ಮೂಡಿಸ್ತಾ ಇದೆ BMTC ಮೆಟ್ರೋ ಪೊಲೀಸ್ ಕಚೇರಿ ಆಸ್ತಿ ತೆರಿಗೆ ವಿಚಾರ. BMTC ಡಿಪೋ ಮೆಟ್ರೋ ನಿಲ್ದಾಣಗಳು ಹರಾಜು ಮಾಡುತ್ತಾ GPA ಮತ್ತು GPA ಅಧಿಕಾರಿಗಳು ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ GPA ಅಧಿಕಾರಿಗಳ ಈ ಹರಾಜು ಪ್ರಕ್ರಿಯೆ. ತೆರಿಗೆಯನ್ನು ಕಟ್ಟಬೇಕು, ಯಾರೋ ಬೇರೆಯವರು, ಖಾಸಗಿಯವರು ಅಲ್ಲ, ಖಾಸಗಿಯವರು ಕೂಡ ಇದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ಕಚೇರಿಗಳು ಕೂಡ ಇದೆ. BMTC ಮೆಟ್ರೋ ಇದೆ, ಕಮಿಷನರ್ ಆಫೀಸ್ ಇದೆ, BMTC ಒಂದು ಬಸ್ ಇದೆ, ಮತ್ತು ಮೆಟ್ರೋ ನಿಲ್ದಾಣಗಳು ಏನಿದೆ ಅದಕ್ಕೂ ಕೂಡ ಬಾಡಿಗೆ ಕಟ್ಟಬೇಕಲ್ಲ, ಅದನ್ನು ಕಟ್ಟಬೇಕಾಗಿದೆ, ಪಾಲಿಕೆಗೆ ಬರಬೇಕಾಗುತ್ತೆ. ಈ ಬಸ್ಗಳು ಮತ್ತು ಈ ಮೆಟ್ರೋ, ಅದರ ಜೊತೆಗೆ ಕಮಿಷನರ್ ಕಚೇರಿ, ಇದು ಮೂವರದ್ದು ಕೂಡ ತೆರಿಗೆ ಕಟ್ಟುವಂಥ ಹಣ ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾದರೆ ಸಾಮಾನ್ಯವಾಗಿ ಖಾಸಗಿ ಒಂದು ಆಸ್ತಿಗಳೇನಿರುತ್ತೆ ಅದನ್ನು ಹರಾಜು ಹಾಕುತ್ತೆ. ಆದರೆ ಸರ್ಕಾರದ ಒಡೆತನದಲ್ಲಿರುವಂತಹ ಸರ್ಕಾರಕ್ಕೆ ಸಂಬಂಧಪಡುವಂತಹ ಕಚೇರಿಗಳನ್ನು ಕೂಡ GPA ಹರಾಜು ಹಾಕುತ್ತಾ ಆ ಆಸ್ತಿಗಳನ್ನು? ಈಗೊಂದು ಪ್ರಶ್ನೆ ಇದೆ, ಅಧಿಕಾರಿಗಳು ಏನು ಮಾಡ್ತಾರೆ, ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ? ಆಸ್ತಿ ತೆರಿಗೆ ಕಟ್ಟದಂತಹ ಒಂದು ಏನು ಆಸ್ತಿಗಳಿವೆ ಅದನ್ನು ಹರಾಜು ಆಗ್ತಾ ಇದ್ದಾರೆ, ಯಾರ್ಯಾರು ಮಾಲೀಕರಿದ್ದಾರೆ, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ, ಅವರೆಲ್ಲರೂ ಕೂಡ ಅದಕ್ಕೆ ಉತ್ತರ ಕೊಡಬೇಕು. ತೆರಿಗೆ ಕಟ್ಟಿದರೆ ಏನೂ ಮಾಡ್ತಾ ಇರಲಿಲ್ಲ, ಆದರೆ ಯಾರು ಕಟ್ಟಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ, ಕಳ್ಳಾಟ ಆಡ್ತಾ ಇದ್ದಾರೆ, ಅವರನ್ನು ಅಥವಾ ಅವರ ಆಸ್ತಿಯನ್ನು ನಾವು ಹರಾಜು ಆಗ್ತಾ ಇದ್ದೀವಿ ಅಂತ ಫೆಬ್ರವರಿ 17ಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಯಾರು ಕೋಟಿ ಕೋಟಿ ಆಸ್ತಿಗಳನ್ನು ತೆರಿಗೆ ಕಟ್ಟದೇನೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೋ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದು ಅಥವಾ ಹರಾಜು ಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ. ಇದರಲ್ಲಿ ನೋಡಿ, ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಕೂಡ ಇದೆ. ಇದೇ ಇಲ್ಲಿ ಸಾಕಷ್ಟು ಚರ್ಚೆಗೆ ಹುಟ್ಟಾಗ್ತಾ ಇರುವಂಥದ್ದು, ಕಾರಣ ಆಗ್ತಾ ಇರುವಂಥದ್ದು. ನಿಜಕ್ಕೂ ಕೂಡ GPA ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದರ ಅಧಿಕಾರಿಗಳು ಸರ್ಕಾರದ ಒಂದು ಏನು ಆಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕ್ಕೊಳ್ಳೋದು ಅಥವಾ ಹರಾಜು ಹಾಕುವಂಥ ಪ್ರಕ್ರಿಯೆ ನಡೆಯುತ್ತಾ? ಪಾಲಿಕೆಗೆ ಕಟ್ಟಬೇಕಾಗಿದೆ ನೋಡಿ, BMTC ಕಚೇರಿದು, ಮೆಟ್ರೋದಾಗಿರ್ಬೋದು, ಸಿಟಿ ಕಮಿಷನರ್ ಆಫೀಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತೆರಿಗೆ ಕಟ್ಟಬೇಕು. ಯಾಕೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು, ಅವರೇ ತೆರಿಗೆಯನ್ನು ಕಟ್ಟಬೇಕು. GPA ಕೂಡ ಅಷ್ಟೇ, ಅವ್ರದ್ದು ಕೂಡ ಸರ್ಕಾರದ್ದೇ. ಹೀಗಿರುವಾಗ ಸರ್ಕಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಸರ್ಕಾರಿ ಆಸ್ತಿಯನ್ನೇ ಮುಟ್ಟು ಹಾಕ್ಕೊಳ್ಳುತ್ತಾ ಹರಾಜಿಗೆ ಹಾಕುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಪೊಲೀಸ್ ಕಮಿಷನರ್ ಆಫೀಸು, BMTC ಮೆಟ್ರೋ ಇವೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟೋದಾದರೆ ಈಗಾಗಲೇ ಯಾರ್ಯಾರು ಇದ್ದಾರೆ ಆಸ್ತಿಗೆ ಸಂಬಂಧಪಟ್ಟಿಗೆ ಸುಸ್ತುದಾರರಿಗೆ ಹರಾಜು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನಾವು ಇಂತಹ ತಾರೀಕಿಗೆ ಇಂತಹ ಡೇಟ್ಗೆ ಹರಾಜು ಹಾಕ್ತಾ ಇದ್ದೀವಿ ಬನ್ನಿ ಅಂತ ಹೇಳಿ ತೆರಿಗೆ ಪಾವತಿಸಿದಂತಹ 7,000 ಆಸ್ತಿ ಮಾಲೀಕರನ್ನು ಗುರುತಿಸಿದೆ GPA. ಯಾರ್ಯಾರು ಕಟ್ಟಿಲ್ಲ ಎಲ್ಲರದರ ಲಿಸ್ಟ್ ಕೂಡ ಮಾಡ್ಕೊಂಡಿದೆ. ಆ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ ಅವರೆಲ್ಲರೂ ಕೂಡ ನೋಟಿಸನ್ನು ಕೂಡ ಕಳಿಸಿದ್ದಾರೆ, ಈ ರೀತಿಯಾಗಿ ಹಿಂಗಿದೆ ಬನ್ನಿ ಅಂತ ಹೇಳಿ. ನೋಡಿ, ಇವರಿಂದ 7,000 ಜನ ಏನಿದ್ದಾರೆ ಆಸ್ತಿಯನ್ನು ತೆರಿಗೆ ಕಟ್ಟಬೇಕಾದವರು, ಅವರಿಂದ ಬರಬೇಕಾಗಿರುವಂಥದ್ದು 437 ಕೋಟಿ ರೂಪಾಯಿ ತೆರಿಗೆ ಆಸ್ತಿ ಬರಬೇಕಾಗಿತ್ತು. ಇದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಇದರಿಂದ GPAಗೆ ಕಷ್ಟ ಆಗುತ್ತೆ ಎಲ್ಲವನ್ನು ನಿರ್ವಹಣೆ ಮಾಡೋಕ್ಕೆ. ಮುಂದೆ ಎಲೆಕ್ಷನ್ ಬೇರೆ ಇದೆ, ತಯಾರಿ ಮಾಡ್ಕೋಬೇಕು. ಹೀಗಾಗಿ ಈ ಬ್ಯಾಲೆನ್ಸ್ ಇರುವಂತಹ ದುಡ್ಡನ್ನು ಕಟ್ಟರೆ, ಇಲ್ಲಾಂದರೆ ನಿಮ್ಮ ಆಸ್ತಿಯನ್ನು ನಾವು ಹರಾಜು ಹಾಕ್ತೀವಿ ಅಂತ ಹೇಳ್ತಾ ಇದೆ. ಇದೇ ವಿಚಾರ ಅಚ್ಚರಿಯನ್ನು ಮೂಡಿಸ್ತಾ ಇರುವಂಥದ್ದು. ನಿಜವಾಗಿಯೂ ಕೂಡ GPA ಅಧಿಕಾರಿಗಳು ಮೆಟ್ರೋವನ್ನು, BMTCಯನ್ನು ಮತ್ತು ಪೊಲೀಸ್ ಕಚೇರಿ ಏನಿದೆ ಅದರ ಆಸ್ತಿಯನ್ನು, ಅದಕ್ಕೆ ಏನೇನು ಸಂಬಂಧಪಡುತ್ತೆ ಆ ಆಸ್ತಿಯನ್ನು ಹರಾಜು ಹಾಕುತ್ತಾ, ಅದು ಕೂಡ ಸೇಲ್ ಆಗುತ್ತಾ, ಏನು ಮಾಡ್ಬೋದು ಅಂತ. BMTC ಡಿಪೋ ಆಗಿರ್ಬೋದು, ಮೆಟ್ರೋ ನಿಲ್ದಾಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಹರಾಜಿಗಿಟ್ರೆ ಏನು ಕತೆ ಅಂತ ಸರ್ಕಾರಕ್ಕೆ ಮುಜುಗರ ಬರುತ್ತಿದ್ದು. ಒಂದು ವೇಳೆ ತೆರಿಗೆ ಕಟ್ಟಿಲ್ಲ ಅಂತಂದರೆ ಹರಾಜು ಹಾಕಿದರೆ ಅದರ ಆಸ್ತಿ ಹೋಗ್ತು. ನಾವು ಯಾವುದೋ ಒಂದು ಪ್ರಕರಣದಲ್ಲಿ ನೋಡಿದ್ವಿ, ಒಂದು ಕಚೇರಿಯನ್ನು, ಇಡೀ ಕಚೇರಿಯನ್ನು, ಸರ್ಕಾರಿ ಕಚೇರಿಯನ್ನೇ ನೀವು ಮುಟ್ಟುಗೋಲು ಹಾಕ್ಕೊಳ್ಳಿ ಅಂತ ಹೇಳಿ ಲಾಯರ್ಗಳು ಬಂದಿದ್ದರು. ಕೋರ್ಟ್ ನೋಟಿಸನ್ನು ತಗೊಂಡು ಕೋರ್ಟೇ ಆದೇಶವನ್ನು ಕೊಟ್ಟಿತ್ತು ಯಾವುದೋ ಒಂದು ವಿಚಾರವಾಗಿ. ಈಗ ಕೂಡ ಇದರಲ್ಲಿ ಕೂಡ ಹಾಗೆ ಆಗುತ್ತಾ ಅಂತ.
ಈ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. BMTC ಡಿಪೋ ಆಗಿರ್ಬೋದು, ಪೊಲೀಸ್ ಆಯುಕ್ತರ ಒಂದು ಕಚೇರಿ ಆಗಿರ್ಬೋದು, ಕಮಿಷನರ್ ಕಚೇರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಆಸ್ತಿಗಳನ್ನು ಹರಾಜು ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.